ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯೇಶ್ರೀ. ಯತೀಂದ್ರ ಸಿಡಿಗುಂಡು ಹಲವರ ನಿದ್ದೆಗೆ ಭಂಗ ತಂದಿದೆ. ಈ ಕ್ರಾಂತಿಗೀತೆ ಮಧ್ಯೆ ರಾಜ್ಯಕ್ಕೆ ರಾಹುಲ್ ಆಗಮನ ಆಗ್ತಾ ಇದೆ. ಆದರೆ ವಿಚಿತ್ರ ರೀತಿಯಲ್ಲಿ ಪುನರ್ರಚನೆ ದಾಳ ಉರುಳಿ ತ್ಯಾಗದ ಅಸ್ತ್ರ ಪ್ರಯೋಗವಾಗಿದೆ. ಇದರಲ್ಲಿ ಕುರ್ಚಿ ಸೈಡಿಗಿಡುವ ರಣತಂತ್ರ ಕಾಣಿಸ್ತಾ ಇದೆ. ಈ ಮಧ್ಯೆ ಡಿಸಿಎಂ ಡೆಲ್ಲಿಗೆ ಹಾರಿದ್ದಾರೆ. ಎ ಖಾತಾ ಬಿ ಖಾತಾ 100 ದಿನಗಳ ಡೆಡ್ಲೈನ್, ಲಕ್ಷ ಕೋಟಿ ಆದಾಯದ ಲೆಕ್ಕ. ಇದು ಎಚ್ಡಿಕೆ ಬಿಚ್ಚಿಡ್ತಾ ಇರೋ ಜಿಬಿಎ ಒಳಗಿನ ಜಿಲೇಬಿ ರಹಸ್ಯ. ಈ ಮಾತಿಗೆ ಕೆರಳಿದ ಡಿಕೆಶಿ ಖಾಲಿ ಟ್ರಂಕ್ ಪಟ್ಟ ಕೊಟ್ಟಿದ್ರು. ಇನ್ನೊಂದ್ ಕಡೆ ಟನಲ್ ರೋಡ್ ಯಾರಿಂದಲೂ ನಿಲ್ಸೋಕಾಗಲ್ಲ ಅಂತ ಹೇಳಿ ಸೂರ್ಯಗೆ ಸವಾಲ್ ಹಾಕಿದ್ರು. ಪಥ ಸಂಚಲನ ಸೈದ್ಧಾಂತಿಕ ಸಂಘರ್ಷ ಹುಟ್ಟುಹಾಕಿದೆ. ವಿವಾದ ಪರಿಹರಿಸೋಕೆ 10 ಸಂಘಟನೆಗಳನ್ನ ನಾಡಿದ್ದು ಶಾಂತಿ ಸಭೆಗೆ ಆಹ್ವಾನಿಸಲಾಗಿದೆ. ಇತ್ತ ಕಲ್ಲಡ್ಕ ಭಟ್ರ ಜೊತೆ ಪ್ರಿಯಾಂಕ್ ಕಾದಾಟಕ್ಕೆ ನಿಂತಿದ್ದಾರೆ. ಈ ಕದನದ ಮಧ್ಯೆ ಬಾಗಲಕೋಟೆ, ಹಾವೇರಿ, ಕೋಲಾರದ ಮಾಲೂರಿನಲ್ಲಿ ಸಂಘ ಹೆಜ್ಜೆ ಹಾಕಿದೆ. ಕರ್ನೂಲ್ ಬಸ್ ದುರಂತಕ್ಕೆ 20 ಜೀವಗಳು ಸುಟ್ಟು ಕರಕಲಾಗಿವೆ. 3 ದಿನದ ಬಳಿಕ ದುರಂತದ ಮತ್ತೊಂದು ಸ್ಫೋಟಕ ಸಂಗತಿ ಬಯಲಾಗಿದೆ. ಆಕ್ಸಿಡೆಂಟ್ಗೂ ಮೊದಲೇ ರಸ್ತೆಯಲ್ಲಿ ಬೈಕ್ ಸವಾರ ಸತ್ತು ಬಿದ್ದಿದ್ದ. ಬಳಿಕ ಹೈವೇಯಲ್ಲಿ ಹಾಯ್ದು ಹೋದಂಥ 2 ಬಸ್ಗಳು ಮಿಸ್ ಆಗಿ 3ನೇದಕ್ಕೆ ಮರಣ ಮೃದಂಗ ಬಾರಿಸಿದೆ. ಸತ್ತವಳಿಗೆ ನಲ್ಲ ಬೊಬ್ಬನಲ್ಲ, ಸುಬ್ರಮಣಿನೂ ಬೇಕು, ಇತ್ತ ಸೆಂಥಿಲ್ಲೂ ಬೇಕು. ಆದ್ರೆ ಏನಾಯ್ತೋ ಏನೋ, ಬೇರೊಬ್ಬನ ಜೊತೆ ಕಳ್ಳಾಟ ಶುರುವಾಯಿತು. ಸಂಶಯದ ಸಂಬಂಧ ಕಂಡವರು ಆಟೋದಲ್ಲಿ ಹೆಣ ಹಾಕಿದ್ದಾರೆ. ಗೋವಾಗೆ ಎಸ್ಕೇಪ್ ಆಗೋಕೆ ಹೊರಟಿದ್ದ ಹಂತಕರು ಪೊಲೀಸರ ಚಾಣಾಕ್ಷತನದಿಂದಾಗಿ ತಗ್ಲು ಹಾಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.